ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆ ರೋಣ ತಾಲೂಕಿನ ಸವಡಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಈ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲ ಜಾತಿಯ ಜನರು ಅಚ್ಚುಕಟ್ಟಾಗಿ ಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಸಿಂಧೆ ಮಾತನಾಡಿ, ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಹಿಂದೂ ಮುಸ್ಲಿಂ ಗಲಾಟೆಗಳು ಹೆಚ್ಚಾಗಿದ್ದು, ಇದು ಕೇವಲ ರಾಜಕೀಯ ಪುಡಾರಿಗಳ ಪಿತೂರಿ. ಇಂತಹ ಗಲಾಟೆಗಳಿಂದ ರಾಜ್ಯದ ಯಾವುದೇ ಹಿಂದೂ ಜನಗಳಿಗೆ ಲಾಭವಿಲ್ಲ. ಇಂತಹ ತ್ಯಾಗ ಬಲಿದಾನದ ಹಬ್ಬಗಳಲ್ಲಿ ಹಿಂದೂ ಮುಸ್ಲಿಂ ಜನತೆ ಭಾಗವಹಿಸಿ ಒಗ್ಗಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸುವುದರಿಂದ ಜನರಲ್ಲಿ ಅನ್ಯೋನ್ಯತೆ ಬೆಳೆಯುತ್ತದೆ. ನಾವೆಲ್ಲರೂ ಭಾರತ ದೇಶದಲ್ಲಿ ಜಾತ್ಯತೀತವಾಗಿ ಬದುಕಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುರೇಶ್ ಹಲಗಿ, ಬಸವರಾಜ್ ಸಿಂಧೆ, ಅನಿಲ್ ಗಾಯಕ್ವಾಡ್, ಕಿರಣ್ ಗಣಾಚಾರಿ, ಅನಿಲ್ ಯಲಬುರ್ಗ, ರವಿರಾಜ್ ಸಿಂಧೆ ಮುಂತಾದವರು ಹಬ್ಬದಲ್ಲಿ ಭಾಗವಹಿಸಿದ್ದರು. ಭೀಮಧ್ವನಿ ನ್ಯೂಸ್ 7. ಎಲ್ಲರಿಗೂ ನಮಸ್ಕಾರಗಳು. ಗದಗ ಜಿಲ್ಲಾ ರೋಣ ತಾಲೂಕು ಸವಡಿ ಗ್ರಾಮದಿಂದ ಎಂದಿನಂತೆ ಪ್ರತಿ ವರ್ಷ ನಡೆಯುತ್ತಿರತಕ್ಕಂಥ ಒಂದು ಮೊಹರಂ ಹಬ್ಬವನ್ನು ತುಂಬಾ ಖುಷಿಯಿಂದ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ನಡೆಸ್ತಾ ಇದ್ವಿ. ಅದಕ್ಕೋಸ್ಕರ ಎಲ್ಲರೂ ಈ ಹೊರಪಡಿ ಸಮಾಜದವರಾಗಿರ್ಬೋದು, ನಮ್ಮ ಸಮಾಜದವರಾಗಿರ್ಬೋದು, ನಮ್ಮ ಬಂಧುಗಳು ಅಥವಾ ಸ್ನೇಹಿತರ